ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ತಿಳಿಸಾರು ಹೇಗ್ ಮಾಡೋದು ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬ್ರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡೋದ್ ಮಾತ್ರ ಮರೆಯಕ್ ಹೋಗ್ಬೇಡಿ. ಬನ್ನಿ ತಿಳಿಸಾರು ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಒಂದು ಸಣ್ಣ ಲೋಟದಲ್ಲಿ ಅದ್ರಲ್ಲಿ ಅರ್ಧ ಕಪ್ಪಿನಷ್ಟು ನಾನು ತೊಗರಿ ಬೇಳೆ ತಗೊಂಡಿದ್ದೀನಿ. ಇದನ್ನ ಒಂದೆರಡು ಸಲ ನೀಟಾಗಿ ತೊಳ್ಕೊಂಡ್ರಿ ಚೆನ್ನಾಗಿ. ಯಾರೆಲ್ಲ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಕಣ್ರಿ. ನೆಕ್ಸ್ಟ್ ನೋಡ್ರಿ, 5 ರಿಂದ 6 ಟೊಮಾಟೋನ ನೀಟಾಗಿ ತೊಳ್ಬಿಟ್ಟು ಬೇಳೆಲಿ ಹಾಕೊಳ್ಳಂದ್ರಿ. ನಾನಿಲ್ಲಿ ಪಾತ್ರೆಲೆ ಬೇಯಿಸ್ಕೊಳ್ತಾ ಇದೀನಿ ಕಣ್ರಿ. ಯಾಕಂದ್ರೆ ಸ್ವಲ್ಪ ಬೇಳೆ ಇರೋದ್ರಿಂದ ನಾನು ಪಾತ್ರೆಲೆ ಬೇಯಿಸ್ಕೊಳ್ತಾ ಇದೀನಿ. ನೋಡ್ರಿ, 1 ಟೊಮಾಟೊ ಹಾಕಿದೀನಿ. ತಿಳಿ ಸಾರಿಗೆ ಬೇಕಾಗಿರುವಂತ ಸಾಮಗ್ರಿಗಳು ನೋಡ್ರಿ, ಹುಣಸೆ ಹುಳಿ ಆಲ್ರೆಡಿ ನಾನು ಇಟ್ಕೊಂಡಿದೀನಿ ಕಣ್ರಿ. 1 ಸ್ಪೂನ್ ಖಾರ ಪುಡಿ, ಒಂದ್ ಸ್ವಲ್ಪ ಬೆಲ್ಲ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಮತ್ತೆ ಮೆಣಸಿನ ಪುಡಿ ಕಣ್ರಿ. ಮೆಣಸಿನಕಾಳು ನಾನು ಪುಡಿ ಮಾಡಿ ಇಟ್ಕೊಂಡಿದೀನಿ. ಮತ್ತೆ ಒಂದ್ ಸ್ವಲ್ಪ ಧನಿಯಾ ಪೌಡ್ರು, ಮತ್ತೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು. ಹಿಂಗು ಇದ್ರೆ ಹಿಂಗು ಹಾಕ್ಬೋದು ಕಣ್ರಿ. ನೋಡ್ರಿ, ಸ್ವಲ್ಪ ಬೇಳೆ ಬೆಂದಿದೆ. ಇಲ್ಲಿ ನಾನು ಟೊಮೆಟೊ ಸಿಪ್ಪೆ ಎಲ್ಲ ತೆಗ್ದಿಟ್ಕೊಂಡಿದೀನಿ ಕಣ್ರಿ. ಇದನ್ನ ಮಿಕ್ಸಿ ಜಾರಿಗೆ ಹಾಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ಕಣ್ರಿ. ನೋಡ್ರಿ, ನುಣ್ಣಗ್ ರುಬ್ಕೊಂಡ್ವಿ. ಈಗ ಇದನ್ನ ಬೇಳೆಯಲ್ಲಿ ಬೆರೆಸಂಕಂಡ್ರಿ. ಬೇಳೆ ಬೆಂದಿದೆ, ಅದ್ರ ಜೊತೆ ಇದನ್ನ ಬೆರೆಸ್ಕೊಳ್ಳೋಣ. ಇದು ಚೆನ್ನಾಗಿ ಕುದಿಬೇಕಂಡ್ರಿ, ಇದೆರಡು ಟೊಮೆಟೊ ಬೇಳೆ ಎಲ್ಲ. ನೆಕ್ಸ್ಟ್ ಇದಕ್ಕೆಲ್ಲ ಸಾಮಗ್ರಿಗಳು ಹಾಕಂಡ್ರಿ. ಹುಣಸೆ ಹುಳಿ ಫಸ್ಟ್ ಹಾಕೊಳ್ಳಂದ್ರಿ. ನೆಕ್ಸ್ಟ್ ಖಾರ ಪುಡಿ ಹಾಕೊಳ್ಳಂದ್ರಿ. 1 ಸ್ಪೂನ್ ಖಾರ ಪುಡಿ ತಗೊಂಡಿದೀನಿ ನಾನಿಲ್ಲಿ. ನೆಕ್ಸ್ಟ್ ಧನಿಯಾ ಪೌಡರ್ ಕಣ್ರಿ, ಅರ್ಧ ಸ್ಪೂನ್ ತಗೊಂಡಿದೀನಿ ನಾನಿಲ್ಲಿ. ಮತ್ತೆ ಮೆಣಸಿನ ಪುಡಿ ಕಣ್ರಿ, ಒಂದು 4 ರಿಂದ 5 ಮೆಣಸಿನಕಾಳನ್ನ ಕುಟ್ಬಿಟ್ಟು ಪುಡಿ ಮಾಡ್ಕೊಂಡಿದೀನಿ. ಮತ್ತೆ ಕೊತ್ತಂಬರಿ ಸೊಪ್ಪು ಕಣ್ರಿ. ನೆಕ್ಸ್ಟ್ ಬೆಲ್ಲ, ಸ್ವಲ್ಪ ಹಿಂಗ್ ಇದ್ರೆ ಹಿಂಗು ಕೂಡ ಹಾಕೋಬಹುದು. ಒಂದ್ ಸ್ವಲ್ಪ ನಾನು ಇಲ್ಲಿ ಹಿಂಗ್ ಇಲ್ಲದಕ್ಕೆ ನಾನು ಹಾಗೆ ಬಿಟ್ಟಿದೀನಿ ಕಣ್ರಿ. ನೀವು ಹಿಂಗಿದ್ರೆ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ನೀಟಾಗಿ ತಿರ್ಸ್ಕೊಳ್ಳೋಣ ಕಣ್ರಿ. ಮಸಾಲೆ ಎಲ್ಲ ಚೆನ್ನಾಗಿ ಕುದಿಬೇಕಂದ್ರಿ, ಚೆನ್ನಾಗಿ ಕುದಿ ಬರ್ಬೇಕಿದು. ಇದಕ್ಕೆ ಒಗ್ಗರಣೆ ಮಾಡ್ಕೊಳನ್ರಿ. ಸಾಸಿವೆ, ಜೀರಿಗೆ, ಕರಿಬೇಕಂದ್ರಿ, ಇಷ್ಟೇ ಒಗ್ಗರಣೆ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಜೀರಿಗೆ, ಕರಿಬೇವು ಒಗ್ಗರಣೆ ಹಾಕೊಳನ್ರಿ. ಇದನ್ನ ತಿಳಿ ಸಾರಿಗೆ ಮಿಕ್ಸ್ ಮಾಡ್ಕೊಳನ್ರಿ ಒಗ್ಗರಣೆ. ನೋಡ್ರಿ, ಚೆನ್ನಾಗಿ ಕುದಿ ಬರ್ಬೇಕಂದ್ರೆ. ಇದು ರೈಸಿಗಂತೂ ತುಂಬಾನೇ ಟೇಸ್ಟ್ ಇರುತ್ತೆ ಕಣ್ರಿ. ಮಕ್ಕಳು ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಮತ್ತೆ ಇಷ್ಟಪಟ್ಟು ಒಂದ್ 2-3 ಸಲನೇ ತಿಂತಾನೆ ಇರ್ಬೇಕು ಅನ್ಸ್ತದ ಕಣ್ರಿ. ಅನ್ನ ತಿಳಿ ಸಾರು ಅಷ್ಟು ಚೆನ್ನಾಗಿರುತ್ತೆ. ನಮ್ ಮಕ್ಳಂತೂ ಅಮ್ಮ ಇದನ್ನೇ ಮಾಡಮ್ಮ, ಇದೇ ತಿಳಿ ಸಾರೇ ಮಾಡಮ್ಮ ಅಂತಿರ್ತಾರ ಕಣ್ರಿ. ಅಷ್ಟು ಟೇಸ್ಟಿ ಆಗಿರುತ್ತೆ ಇದು ರಸಮ್ಮು, ಇದು ತಿಳಿ ಸಾರು. ಕುಡಿಲಿಕ್ಕೂ ಚೆನ್ನಾಗಿರುತ್ತೆ ಕಣ್ರಿ. ಒಂದ್ ಲೋಟದಲ್ಲಿ ಹಾಕೊಂಡ್ ಕುಡಿಬಹುದು, ಅಷ್ಟು ಚೆನ್ನಾಗಿದೆ ಇದು. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ನೋಡಿ, ಚೆನ್ನಾಗಿ ಕುದಿ ಬಂದಿದೆ. ಮತ್ತೆ ಇದು ಇಡ್ಲಿಗೂ ಚೆನ್ನಾಗಿರುತ್ತೆ ಕಣ್ರಿ. ಇಡ್ಲಿ, ತಿಳಿಸಾರು, ಚಟ್ನಿ. ನೀವು ಟ್ರೈ ಮಾಡಿ. ಹೀಗೆ ನಮ್ ವಿಡಿಯೋ ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್. ಬಾಯ್ ಬಾಯ್ ಸ್ನೇಹಿತರೆ.